ಹಾಯ್, ನಾನು ಶ್ರೀಕಾಂತ್ ಬೋನಾಳ್ ಸರ್. ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂದಗಿಯಿಂದ. ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂದಗಿಯಲ್ಲಿ ಸತತವಾಗಿ 13 ವರ್ಷಗಳ ಕಾಲ ಪೊಲೀಸ್, PSI, SDA, FDA ಮುಂತಾದ ಪರೀಕ್ಷೆಗಳ ಕುರಿತು ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಇವಾಗ ಹೊಸ ನೋಟಿಫಿಕೇಷನ್ ಆಗಿರುವುದರಿಂದ ನಮ್ಮ ತರಬೇತಿ ಕೇಂದ್ರದಲ್ಲಿ ದಿನಾಂಕ 12/6/2026ರಂದು ಹೊಸ ಪೊಲೀಸ್ ಬ್ಯಾಚ್ ಪ್ರಾರಂಭವಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಆ ತರಬೇತಿ ಕೇಂದ್ರಕ್ಕೆ ಪ್ರವೇಶವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇವೆ. ನಮ್ಮ ತರಬೇತಿ ಕೇಂದ್ರದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವಿವಿಧ ಇಲಾಖೆಯಲ್ಲಿ ಆಯ್ಕೆಯಾಗಿರುತ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮತ್ತು ನಮ್ಮ ತರಬೇತಿ ಕೇಂದ್ರದ ವಿಶೇಷತೆ ಎಂದ್ರೆ, ನಮ್ಮ ತರಬೇತಿ ಕೇಂದ್ರದಲ್ಲಿ ಈ ಪೊಲೀಸ್ ಇಲಾಖೆಗೆ ಈ ಪರೀಕ್ಷೆ ಎಷ್ಟು ಮುಖ್ಯನೋ ಅಷ್ಟೇ ಏನಾಗಿದೆ ಅಂದ್ರೆ ದೈಹಿಕ ಪರೀಕ್ಷೆಯೂ ಇಂಪಾರ್ಟೆಂಟ್ ಇರ್ತದೆ. ನಮ್ಮ ತರಬೇತಿ ಕೇಂದ್ರದ ವತಿಯಿಂದ ದೈಹಿಕ ಪರೀಕ್ಷೆಯನ್ನು ನೀಡಲಾಗುತ್ತದೆ. ಮತ್ತು 24x7 ನಮ್ಮ ಲೈಬ್ರರಿ ವ್ಯವಸ್ಥೆನೂ ಇರ್ತದೆ. ಮತ್ತು ಊಟ ಮತ್ತು ವಸತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಊಟ ಮತ್ತು ವಸತಿ ಸೌಲಭ್ಯ ಇರುತ್ತದೆ. ಇಷ್ಟೆಲ್ಲ ಅವಕಾಶಗಳನ್ನು ನೀಡಿ ಮತ್ತು ಉತ್ತಮ ಶಿಕ್ಷಕರಿಂದ ಬಿಜಾಪುರಲ್ಲಿ, ಧಾರವಾಡಲ್ಲಿ ಮತ್ತು ನಮ್ಮ ಸಿಂದಗಿ ಎಲ್ಲ ಶಿಕ್ಷಕರಿಂದ, ನುರಿತ ಅನುಭವಿತ ಶಿಕ್ಷಕರಿಂದ ನಿಮಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ನೆಕ್ಸ್ಟ್, ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಈಗ ಸ್ವಲ್ಪ ಕ್ಲಾಸ್ಗಳನ್ನು ನೋಡುತ್ತಾ ಹೋದ್ರೆ ಈ ಸಬ್ಜೆಕ್ಟ್ ವೈಸ್ ಅಂತ ಅಲ್ಲ, ನಮ್ಮ ತರಬೇತಿ ಕೇಂದ್ರದಲ್ಲಿ ವಿಶೇಷವಾಗಿ ಈ ಜಿಲ್ಲಾವಾರು ಮಾಹಿತಿಯನ್ನು ಹೇಳ್ಕೊತಾ ಬರ್ತೀವಿ. ಜಿಲ್ಲಾವಾರು ಮಾಹಿತಿ ಇರ್ತೀವಿ, ಈ ರಾಜ್ಯವಾರು ಮಾಹಿತಿ ಇರ್ತದೆ, ಮತ್ತು ದೇಶ ಅಂದ್ರೆ ಕರ್ನಾಟಕದ ಬಗ್ಗೆ ಹೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಬಗ್ಗೆನೂ ಕ್ಲಾಸಸ್ ಮಾಡ್ತೀವಿ. ನೆಕ್ಸ್ಟ್, ಭಾರತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಭಾರತದ ಎಲ್ಲ ರಾಜ್ಯಗಳ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ವರ್ಲ್ಡ್ ಮ್ಯಾಪ್ ಹೇಳಿ ಈ ವರ್ಲ್ಡ್ ಮ್ಯಾಪ್ನಲ್ಲಿರುವ 6 ಖಂಡಗಳ ಸಹಿತ ಎಲ್ಲ ದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಈಗ ವಿಶೇಷವಾಗಿ ಇವತ್ತಿನ ಕ್ಲಾಸಿನಲ್ಲಿ ವಿಶೇಷವಾಗಿ ನಮ್ಮ ಏನಂದ್ರೆ ಕರ್ನಾಟಕದ ಬಗ್ಗೆ ಮಾಹಿತಿ, ಯಾಕಂದ್ರೆ KPSC ಇಂದು ಕರ್ನಾಟಕ ಸಂಬಂಧಪಟ್ಟ ಆಗಿರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಈ ಕರ್ನಾಟಕ ಬಗ್ಗೆ ಮಾಹಿತಿ ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ. ಹಾಗಾಗಿ ಸುಮಾರು 5ರಿಂದ 10 ಕ್ವಶನ್ಗಳು ಈ ಕರ್ನಾಟಕದ ಈ ಜಿಯೋಗ್ರಫಿಕಲ್ ಇರ್ಲಾಕ, ಪೊಲಿಟಿಕಲ್ ಇರ್ಲಾಕ ಏನಂದ್ರೆ ಎಲ್ಲ ಸಂಬಂಧಿಸಿದಂತೆ ಕ್ವಶನ್ಗಳು ಕೇಳ್ಕೊತಾ ಬರ್ತಾರೆ. ಈ ಕರ್ನಾಟಕ ಬಗ್ಗೆ ಮಾಹಿತಿ ಇವತ್ತಿನ ಕ್ಲಾಸ್ನಾಗ ನೋಡ್ಕೊಳ್ಳೋಣ. ಕರ್ನಾಟಕ ಬಗ್ಗೆ ಮಾಹಿತಿ ಅಂತ ಬಂತು ಅಂದ್ರೆ ಫಸ್ಟ್ಗೆ ಏನು ಕೇಳ್ತಾನಂದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತ ಗೊತ್ತಿರಬೇಕು. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 191,791 ಏನಿದು ಚದರ್ ಕಿಲೋಮೀಟರ್ ಅಂತ ಬರ್ತದೆ. ವಿಸ್ತೀರ್ಣ ಯಾವಾಗಲೂ ನಾವು ಎದ್ರಾಗ ಹೇಳ್ತೀವಿ ಅಂದ್ರೆ ಈ ಕಿಲೋಮೀಟರ್ದಾಗ ಹೇಳಲ್ಲ, ಎದ್ರಾಗ ಹೇಳ್ತೀವಿ ಅಂದ್ರೆ ಚದರ ಕಿಲೋಮೀಟರ್ದಾಗ ಹೇಳ್ತೀವಿ. ಚದರ ಕಿಲೋಮೀಟರ್ದಾಗ ಹೇಳ್ತೀವಿ ಅಂದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ 191,791 ಚದರ್ ಕಿಲೋಮೀಟರ್ ಆಗ್ಯದ. ಹಾಗಾದ್ರೆ ಇಲ್ಲಿ ಭಾಳ ಸಲ ಕ್ವಶನ್ಗಳು ಕೇಳ್ತಾನೆ, ಕರ್ನಾಟಕದ ವಿಸ್ತೀರ್ಣ ಭಾರತದಾಗ ಎಷ್ಟನೇ ಅಂದ್ರೆ ಶೇಕಡಾವಾರು ವಿಸ್ತೀರ್ಣ ಎಷ್ಟದ ಅಂತ ಕೇಳ್ತಾನೆ. ಭಾರತದ ಇಡೀ ದೇಶದಲ್ಲಿ ಕರ್ನಾಟಕದ ಶೇಕಡಾ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ. ಭಾರತದಲ್ಲಿ ಕರ್ನಾಟಕದ ಶೇಕಡಾವಾರು ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ. 5.83 ಶೇಕಡಾ. 5.83 ಏನಾಗಿದೆ ಅಂದ್ರೆ ಶೇಕಡಾ ವಿಸ್ತೀರ್ಣ ಅದು. ಒಟ್ಟು ವಿಸ್ತೀರ್ಣ ಅಂದ್ರೆ 191,791. ಭಾರತದಲ್ಲಿ ಕರ್ನಾಟಕದ ಶೇಕಡಾ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ. ಅದಲ್ಲ 5.83 ಅಂತ ಬರ್ತವೆ. 5.83 ಅಂತ ಬರ್ತದೆ. ನೆಕ್ಸ್ಟ್, ಈ ಕರ್ನಾಟಕದ ಭಾರತದಲ್ಲಿ ಎಷ್ಟನೇ ದೊಡ್ಡದಾದ ಏನಂದ್ರೆ ವಿಸ್ತೀರ್ಣ ಹೊಂದಿರುವ ರಾಜ್ಯ ಅಂತ ಕೇಳ್ತಾನೆ. ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ದೊಡ್ಡದಾದ ರಾಜ್ಯ ಅಂದ್ರೆ ಒಂದನೇದ್ದು ಯಾವುದು ಅಂದ್ರೆ ರಾಜಸ್ಥಾನ ಅಂತ ಬರ್ತದೆ. ಹಂಗೆ ಎಷ್ಟನೇ ಅತ್ಯಂತ ದೊಡ್ಡದಾದ ರಾಜ್ಯ ಯಾವುದು ಅಂತ ಕೇಳ್ತಾನೆ. 6ನೇ ದೊಡ್ಡದಾದ ರಾಜ್ಯ ಕರ್ನಾಟಕ ಭಾರತದಲ್ಲಿ ಎಷ್ಟನೇ
ಸ್ಥಾನದಾಗ ಅದ ವಿಸ್ತೀರ್ಣದಲ್ಲಿ ಅಂತ ಕೇಳ್ತಾನ. 6ನೇ ಸ್ಥಾನದಲ್ಲಿ ಅದ. 6ನೇ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವುದಂದ್ರೆ ಕರ್ನಾಟಕ. ನೆಕ್ಸ್ಟ್ ಕರ್ನಾಟಕ ಅಂತ ಬಂತು ಅಂದ್ರೆ ಕರ್ನಾಟಕ ಒಟ್ಟು ಜನಸಂಖ್ಯೆ ಅಂತ ಕೇಳ್ತಾನೆ. ಕರ್ನಾಟಕದ ಒಟ್ಟು ಜನಸಂಖ್ಯೆ ಅಂತ ಬಂತು ಅಂದ್ರೆ ನಿಮಗೆಲ್ಲ 6,11,30,704. ಎದರ ಪ್ರಕಾರ ಅಂತ ಕೇಳ್ತಾನೆ 2011ರ ಸೆನ್ಸಸ್ ಪ್ರಕಾರ. ಯಾವಾಗಲೂ ನಮ್ಮ ಜನಸಂಖ್ಯೆ ಈಗ ಹೆಚ್ಚಿಗೆ ಆಗ್ಯದಂದ್ರೆ ಇದರ ಪ್ರಕಾರ ಕೇಳಲ್ಲ. 7 ಕೋಟಿ 8 ಕೋಟಿ ಅಂತ ಹೇಳ್ಕೊತೀವಿ ಸುಮಾರು, ಅದರ ಪ್ರಕಾರ ಏನು ಕೇಳಲ್ಲ. ಈ ನೆಕ್ಸ್ಟ್ ಜನಗಣತಿ ಏನು ಅಂಕಿ ಅಂಶಗಳು ಬರ್ತಾವಲ್ಲ ಈ ವರ್ಷ, ಅದರ ಪ್ರಕಾರ ಕೇಳ್ತಾನೆ. ಇಲ್ಲಿವರೆಗೂ ಕೇಳಿದನಂದ್ರೆ ಈಗ ಎದರ ಪ್ರಕಾರ ಕೇಳ್ಬೇಕಂದ್ರೆ ಹಳಿ ಜನಗಣತಿ ಪ್ರಕಾರನೇ ಕೇಳಬೇಕು. 6,11,30,704 ಜನಸಂಖ್ಯೆ ಅದ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇದು ಅಂತ ಕೇಳ್ಬೋದು. ಜನಸಂಖ್ಯೆಯಲ್ಲಿ ಅಂದ್ರೆ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಅಂದ್ರೆ 6ನೇ ಸ್ಥಾನ. ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಅಂತ ಕೇಳ್ದನಂದ್ರೆ ಜನಸಂಖ್ಯೆಯಲ್ಲಿ 8ನೇ ಸ್ಥಾನದಾಗ ಅದ. 8ನೇ ಸ್ಥಾನದಲ್ಲಿ 8ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತ ಕೇಳ್ತಾನೆ. ಎಷ್ಟು ವಿಸ್ತೀರ್ಣ ಆಯಿತು, ಜನಸಂಖ್ಯೆ ಆಯಿತು. ಹಾಗಾದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂದ್ರೆ 191,791 ಅಂತ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಕ್ವಶನ್ ಕೇಳ್ತಾನ. ಕರ್ನಾಟಕ ಅಂತ ಬಂತು ಅಂದ್ರೆ ಈ ಕರ್ನಾಟಕ ಉತ್ತರದಿಂದ ದಕ್ಷಿಣದವರೆಗೂ ಕರ್ನಾಟಕದ ವಿಸ್ತೀರ್ಣ ಇದು ಕಿಲೋಮೀಟರ್ದಾಗ ಹೇಳ್ಕೊತ. ಉತ್ತರದಿಂದ ದಕ್ಷಿಣದವರೆಗೂ ಕರ್ನಾಟಕ ಎಷ್ಟು ಕಿಲೋಮೀಟರ್ ಕೇಳ್ತಾನೆ. ಎಷ್ಟು ಕಿಲೋಮೀಟರ್ ಅಂದ್ರೆ 750 ಕಿಲೋಮೀಟರ್ ಅಂತ ಬರ್ತದೆ. ಇಲ್ಲಿ ಬರ್ತದೆ ನೋಡಿ, 750 ಕಿಲೋಮೀಟರ್ ಅಂದ್ರೆ ಬೀದರ್ದಿಂದ ಚಾಮರಾಜನಗರದವರೆಗೆ. ಬೀದರ್ ಅಂದ್ರೆ ಬೀದರ್ದ ಈ ಕಡೆ ಬಾರ್ಡ್ರ್ ಅಲ್ಲ, ಆ ಕಡೆ ತುದಿಯಿಂದ ಬೀದರ್ ಔರಾದ್ ಅಂತ ಬರ್ತದ. ಈ ಔರಾದಿಂದ ಚಾಮರಾಜನಗರ ಅಥವಾ ಚಾಮರಾಜನಗರದ ಗುಂಡ್ಲುಪೇಟೆ ಅಂತ ಏನು ಹೇಳ್ಕೊತೀವಲ್ಲ ದಕ್ಷಿಣದ ತುತ್ತ ತುದಿ, ಅಲ್ಲಿವರೆಗೂ ಎಷ್ಟು ವಿಸ್ತೀರ್ಣ ಅದ ಅಂದ್ರೆ 750 ಕಿಲೋಮೀಟರ್ ವಿಸ್ತೀರ್ಣ ಅದ. ಹಾಗಾದ್ರೆ ಇಲ್ಲಿ ಕೇಳ್ತಾನೆ ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಬೋದು. ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂದ್ರೆ 400 ಕಿಲೋಮೀಟರ್ ಕರ್ನಾಟಕದ ವಿಸ್ತೀರ್ಣ ಅದ. ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಂತ ಕೇಳಿದ್ರೆ 400 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂದ್ರೆ 750 ಕಿಲೋಮೀಟರ್ ಅಂತ ಬರ್ತದೆ. ಇವು ಯಾವಾಗಲೂ ವಿಸ್ತೀರ್ಣ. ಇದ್ರಾಗ ಉದ್ದ ಅಂತ ಕೇಳ್ತಾನೆ. ಉದ್ದ ಅಂದ್ರೆ ಕಿಲೋಮೀಟರ್ದಾಗ ಹೇಳ್ಕೊತೀವಿ ನಾವು. ನೆಕ್ಸ್ಟ್ ಕರ್ನಾಟಕದ ಬಾರ್ಡರ್ಗಳು ಅಂತ ಕೇಳ್ತಾನೆ. ಅದು ಹೆಚ್ಚಾಗಿ ಕ್ವಶನ್ ಕೇಳ್ತಿರ್ತಾನೆ. ನಿಮಗೆ ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ. ಬೀದರ್ ಅಂತ ಬರ್ತದೆ. ಅಥವಾ ಬೀದರ್ ಜಿಲ್ಲೆಯ ಔರಾದ್ ಅಂತ ಕೊಡ್ತಾನೆ. ಔರಾದ್, ಬೀದರ್ ಜಿಲ್ಲೆ ಔರಾದ ಕರ್ನಾಟಕದ ಉತ್ತರ ತುತ್ತ ತುದಿ. ಹಾಗಾಗಿ ದಕ್ಷಿಣದ ತುತ್ತ ತುದಿ ಯಾವುದು ಅಂದ್ರೆ ಚಾಮರಾಜನಗರ ಅಂತ ಬರ್ತದೆ. ಚಾಮರಾಜನಗರನ ಅಂತ ಕೇಳ್ಯಾನ ಹಿಂದೆ ಕ್ವಶನ್. ಅಥವಾ ಚಾಮರಾಜನಗರದ ಗುಂಡ್ಲುಪೇಟೆ ಅಂತ ಬರ್ತದೆ. ಗುಂಡ್ಲುಪೇಟೆ ಇದು ಏನಾಗ್ಯದ ಅಂದ್ರೆ ದಕ್ಷಿಣದ ತುತ್ತ ತುದಿ ಆಗ್ಯದ. ಇಲ್ಲಿ ಕ್ವಶನ್ ಒಂದ್ಸಲ ಕ್ವಶನ್ ಕೇಳಿದ್ದು ಏನಂದ್ರೆ ನಮ್ಮ ಕಾವೇರಿ ನದಿ ಏನಂದ್ರೆ ತಮಿಳುನಾಡಿಗೆ ಹರಿತದ. ಈ ತಮಿಳುನಾಡು ಹರಿದಾಗ ಅಲ್ಲಿ ಒಂದು ಇಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇರ್ತದೆ. ನಮ್ಗೆ ಯಾವ ಸ್ಥಳದಲ್ಲಿ ಕಾವೇರಿ ನದಿ ನೀರಿನ ಮಾಪನ ಅನ್ನು ಅಳವಡಿಸಲಾಗಿದೆ ಅಂತ ಕ್ವಶನ್ ಕೇಳಿದೆ. ಎಲ್ಲಿ ನೀರಿನ ಮಾಪನವನ್ನು ಅಳವಡಿಸಿವಿ ಅಂದ್ರೆ ಈ ಗುಂಡ್ಲುಪೇಟೆ ಎಂಬಲ್ಲಿ ನೀರಿನ ಮಾಪನವನ್ನು ಅಳವಡಿಸಿ. ಅಂದ್ರೆ ಕರ್ನಾಟಕದಿಂದ ಕಾವೇರಿ ಇದು ತಮಿಳುನಾಡಕ್ಕೆ ಎಷ್ಟು ಪ್ರಮಾಣದ ನೀರು ಬಿಡಬೇಕು ಅಂತ ಅಥವಾ ಎಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕಂತ ಎಲ್ಲಿ ಅಳ್ತೀವಿ ಅಂದ್ರೆ ಈ ಗುಂಡ್ಲುಪೇಟೆದಾಗ ಅಳ್ತೀವಿ ಅಂತ ನೋಡ್ತೀವಿ. ಹಿಂಗೆ ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವತ್ತಂತ ಕೇಳ್ತಾನೆ. ಪೂರ್ವದ ತುತ್ತ ತುದಿ ಯಾವತ್ತಂದ್ರೆ ಈ ಏನಂದ್ರೆ ಈ ಕೋಲಾರ ಅಂತ ಬರ್ತದೆ. ಕೋಲಾರ ಪೂರ್ವದ ತುತ್ತ ತುದಿ ಅಂದ್ರೆ ಕೋಲಾರ. ಈ ಕೋಲಾರ ಅಂತವ ಏನಂದ್ರೆ ಮುಳಬಾಗಿಲು ಅಂತ ಕೇಳ್ತಾನೆ. ಮುಳಬಾಗಿಲು
ಕೋಲಾರ ಜಿಲ್ಲೆಯ ಮುಳಬಾಗಿಲು. ಅದಕ್ಕೆ ಕೋಲಾರ ಜಿಲ್ಲೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪೂರ್ವಕ್ಕದಲ್ಲ, ಇಡೀ ಕರ್ನಾಟಕದಾಗ ಅತ್ಯಂತ ಪೂರ್ವಕ್ಕಿರುವ ಸ್ಥಳ ಯಾವುದು ಅಂದ್ರೆ ಕೋಲಾರ. ಹಾಗಾಗಿ ಈ ಕೋಲಾರ ಜಿಲ್ಲೆಯನ್ನು ಕರ್ನಾಟಕದ ಸೂರ್ಯೋದಯದ ನಾಡು ಎಂದು ಕರೆಯುತ್ತೇವೆ. ಕರ್ನಾಟಕದ ಅತ್ಯಂತ ಪೂರ್ವಕ್ಕಿರುವುದು ಕೋಲಾರ, ಹಾಗಾಗಿ ಸೂರ್ಯೋದಯದ ನಾಡು ಅಂತ ಕರಿತೀವಿ. ಯಾಕ ಕರ್ನಾಟಕದಾಗ ಪ್ರಥಮ ಸೂರ್ಯೋದಯ ಆಗೋದು ಎಲ್ಲಿ ಅಂದ್ರೆ ಕೋಲಾರದಾಗ. ಭಾರತದ ಪೂರ್ವಕ್ಕಿರುವ ರಾಜ್ಯ ಯಾವುದು ಅಂದ್ರೆ ಅರುಣಾಚಲ ಪ್ರದೇಶ ಇದು ಬರ್ತಾ, ಅದು ಏನತ್ತವ ಅಂದ್ರೆ ಸೂರ್ಯೋದಯದ ನಾಡು ಅಂತ ಕರಿತೀವಿ. ನೆಕ್ಸ್ಟ್, ಇಡೀ ಜಗತ್ತಿನಲ್ಲಿ ಅತ್ಯಂತ ಪೂರ್ವಕ್ಕಿರುವ ದೇಶ ಯಾವುದು ಅಂದ್ರೆ ಜಪಾನ್ ದೇಶವನ್ನು ನಾವು ಏನಂದ್ರೆ ಇಡೀ ಜಗತ್ತಿನ ಏನಂದ್ರೆ ಸೂರ್ಯೋದಯದ ನಾಡು ಎಂದು ಕರೆಯುತ್ತೇವೆ ಅಂತ ಬರ್ತದೆ. ನೆಕ್ಸ್ಟ್, ಈ ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ 750 ಕಿಲೋಮೀಟರ್ ಅದ. ಉತ್ತರದ ತುತ್ತ ತುದಿ ಯಾವುದಂದ್ರೆ ಬೀದರ್ ಜಿಲ್ಲೆಯ ಔರಾದ. ದಕ್ಷಿಣದ ತುತ್ತ ತುದಿ ಯಾವುದಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆ ಅಂತ ಬರ್ತದ. ನೆಕ್ಸ್ಟ್, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅದ ಅಂತ ಕೇಳಿದ್ರೆ 400 ಕಿಲೋಮೀಟರ್ ಅದ. ಅದೆಲ್ಲ ಪೂರ್ವದ ತುತ್ತ ತುದಿ ಅಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಅದೆಲ್ಲ ಏನಂದ್ರೆ ಪಶ್ಚಿಮದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂತ ಬರ್ತದೆ. ಕಾರವಾರ ಅಂದ್ರೆ ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಇದು ಏನಂದ್ರೆ ಪಶ್ಚಿಮದ ತುತ್ತ ತುದಿ ಆಗ್ಯದ. ಇಷ್ಟು ನಮಗೇನಂದ್ರೆ ಜಿಯೋಗ್ರಫಿಕಲ್ ಆಗಿ ಕ್ವಶನ್ಗಳು ಕೇಳ್ಕೊತ ಬರ್ತಾನೆ. ಇನ್ನು ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ನೋಡ್ಕೋದಾದ್ರೆ ಇಲ್ಲಿ ಈ ಕರ್ನಾಟಕ ಬಗ್ಗೆ ಇನ್ನೊಂದಿಷ್ಟು ಸ್ವಲ್ಪ ಮಾಹಿತಿ ಅಂತ ನೋಡು. ಪೊಲಿಟಿಕಲ್, ರಾಜಕೀಯವಾಗಿ ಏನು ಕ್ವಶನ್ ಕರ್ನಾಟಕದ ಅದಲ್ಲ ನಿಮ್ಗೆಲ್ಲ ಗೊತ್ತದ. ಕರ್ನಾಟಕದ ರಾಜಧಾನಿ ಯಾವುದಂದ್ರ ಬೆಂಗಳೂರು ಅಂತ ಬರ್ತದ. ನೆಕ್ಸ್ಟ್, ಕರ್ನಾಟಕದಲ್ಲಿ ಏನಂದ್ರ ಎಷ್ಟು ವಿಧಾನಸಭಾ ಕ್ಷೇತ್ರಗಳದಾವ? ವಿಧಾನಸಭಾ ಕ್ಷೇತ್ರಗಳದಾವ ಎಲ್ಲರಿಗೂ ಗೊತ್ತಿರ್ತದ, ಆದ್ರೂ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಎಷ್ಟು ವಿಧಾನಸಭಾ ಕ್ಷೇತ್ರ ಅಂದ್ರೆ 224 ವಿಧಾನಸಭಾ ಕ್ಷೇತ್ರಗಳದಾವ. ಮೊದಲ 224 +1 ಹಿಂಗ ನೋಡ್ಕೋತಿದ್ದೆವು. +1 ಅಂತ ಏನು ಬರ್ತಿತ್ತು ಅಂದ್ರೆ ಒಂದು ಆಂಗ್ಲೋ ಇಂಡಿಯನ್ನರಿಗೆ ನೇಮಕ ಮಾಡುವ ಸಂವಿಧಾನದ ಏನಂದ್ರ +1 ಅಂತ ಹೇಳ್ಕೊತಿದ್ದೆವು ಮೊದಲ. ಈಗ ಏನು ಮಾಡಿವಿ ಅಂದ್ರೆ ಈ +1 ಏನು ಮಾಡಿವಿ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿ. ಅಂದ್ರೆ ರಾಜ್ಯಪಾಲರು ಏನು ಮಾಡ್ತಾರ ಅಂದ್ರೆ ಯಾರು? ರಾಜ್ಯಪಾಲರು ಎಷ್ಟನೇ ವಿಧಿಯ ಪ್ರಕಾರ? 333ನೇ ವಿಧಿಯ ಪ್ರಕಾರ ಒಬ್ಬ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡುವ ಅಧಿಕಾರ ಇತ್ತು. ಈ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡುವ ಅಧಿಕಾರ ಹೆಂಗ ಏನಂದ್ರೆ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರ್ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಿತ್ತು. ಹಂಗ ರಾಜ್ಯಸಭೆಗೆ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲಕ್ಕಿತ್ತು. ಇದು ಈ ಆಂಗ್ಲೋ ಇಂಡಿಯನ್ನರ್ ನೇಮಕ ಮಾಡುವ ಅಧಿಕಾರವನ್ನು ಈಗ ಪ್ರಸ್ತುತ ಏನು ಮಾಡಿವಿ ಅಂದ್ರೆ ರದ್ದುಪಡಿಸಿವಿ 104ನೇ ತಿದ್ದುಪಡಿಯ ಪ್ರಕಾರ. ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾನೆ, ಭಾಳ ಸಲ ಕೇಳೋಣ. 104ನೇ ತಿದ್ದುಪಡಿಯ ಪ್ರಕಾರ ಏನು ಮಾಡಿವಿ ಅಂದ್ರೆ ಈ ಆಂಗ್ಲೋ ಇಂಡಿಯನ್ನರ್ ನೇಮಕ ಮಾಡುವ ಅಧಿಕಾರ ರದ್ದುಪಡಿಸಿವಿ. ಈಗ ನೋ ಡೌಟ ಏನಂದ್ರೆ ಒಟ್ಟು ವಿಧಾನಸಭಾ ಕ್ಷೇತ್ರ ಅಂತ ಕೇಳಾಕ, ಬರೀ ವಿಧಾನಸಭಾ ಕ್ಷೇತ್ರಗಳು ಅಂತ ಕೇಳಾಕ ಎಷ್ಟು ಅಂತ ಹೇಳ್ಕೊಬೇಕಂದ್ರೆ 224 ಅಂತ ಹೇಳ್ಕೊಬೇಕು. ನೆಕ್ಸ್ಟ್ ರಾಜ್ಯ ಏನಂದ್ರೆ ವಿಧಾನ ಪರಿಷತ್ ಅಂತ ಬರ್ತದೆ. ವಿಧಾನ ಪರಿಷತ್ತು ಎಷ್ಟವ ಅಂದ್ರೆ 75 ಕ್ಷೇತ್ರ ಅದಾವ. ಅಂದ್ರೆ 75 ಸ್ಥಾನಗಳು ಅದಾವ. ವಿಧಾನ ಪರಿಷತ್ತು ಎಷ್ಟು ಅದಾವ? ನಮಗೆ 75 ಅದಾವ. ನೆಕ್ಸ್ಟ್ ಲೋಕಸಭೆ ಅಂತ ಬರ್ತದೆ. ಲೋಕಸಭೆ ಕ್ಷೇತ್ರಗಳು, ಈ ಲೋಕಸಭಾ ಕ್ಷೇತ್ರಗಳು ಎಷ್ಟು ಅದಾವ ಅಂದ್ರೆ 28 ಅದಾವ. ನೆಕ್ಸ್ಟ್
ಏನಂದ್ರ ರಾಜ್ಯಸಭೆ ಅಂತ ಬರ್ತದೆ. ರಾಜ್ಯಸಭೆ. ರಾಜ್ಯಸಭಾ ಕ್ಷೇತ್ರಗಳು ಎಷ್ಟವ ಅಂದ್ರ 12 ಅದಾವ. ಹೌದಾ? ರಾಜ್ಯಸಭೆ ಸ್ಥಾನಮಾನಗಳ ಸಂಖ್ಯೆ ಎಷ್ಟು ಅಂದ್ರೆ 12. ಲೋಕಸಭೆಗಳ ಏನಂದ್ರೆ ಎಷ್ಟು, ಲೋಕಸಭೆಗೆ ಎಷ್ಟು ಮಂದಿ ಆಯ್ಕೆ ಆಗ್ತಾರ? 28. ರಾಜ್ಯಸಭೆಗೆ 12. ವಿಧಾನ ಪರಿಷತ್ಗೆ 75. ವಿಧಾನಸಭೆಗೆ 224. ಇದು ರಾಜಕೀಯವಾಗಿ ಸ್ವಲ್ಪ ಕ್ವಶನ್ಗಳು ಕೇಳ್ತಾನೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಬಗ್ಗೆ ಇನ್ನೊಂದಿಷ್ಟು ವಿಶೇಷವಾಗಿ ಮಾಹಿತಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಈ ಕರಾವಳಿ ತೀರವನ್ನು ಹೊಂದ್ಯದ. ಈ ಕರಾವಳಿ ತೀರದ ಬಗ್ಗೆನೂ ಕ್ವಶನ್ ಕೇಳಬೇಕು. ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕ್ವಶನ್ ಕೇಳ. ಈ ಕರಾವಳಿ ತೀರದ ಉದ್ದ ಎಷ್ಟು ಅಂದ್ರೆ 320 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದ್ಯದ ಕರ್ನಾಟಕದಾಗ. ಒಟ್ಟು ಯಾವುದರ ಕರಾವಳಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಏನು ಅಂದ್ರೆ ಸಮುದ್ರದ ಗಡಿ ಹೊಂದಿರ್ತದಲ್ಲ, ಸಮುದ್ರದ ಗಡಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕರಾವಳಿ ತೀರ ಅಂತ ಕರಿತೀವಿ. ಅದಲ್ಲ ಎಷ್ಟು ಉದ್ದವಾದ ಸಮುದ್ರದ ಗಡಿ ಹೊಂದ್ಯದಂದ್ರೆ ಏನಂದ್ರೆ 320 ಕಿಲೋಮೀಟರ್ ಉದ್ದವಾದ ಸಮುದ್ರದ ಗಡಿ ಹೊಂದ್ಯದ. ಈ 320 ಕಿಲೋಮೀಟರ್ ಉದ್ದವಾದ ಸಮುದ್ರದ ಗಡಿ ಎಷ್ಟು ರಾಜ್ಯಗಳಲ್ಲಿ ಇದು ಎಷ್ಟು ಜಿಲ್ಲೆಗಳು ಹೊಂದ್ಯದ ಅಂತ ಕೇಳ್ತಾನೆ. ಎಷ್ಟು ಜಿಲ್ಲೆಗಳು ಹೊಂದ್ಯದ ಅಂದ್ರೆ 3 ಜಿಲ್ಲೆಗಳಲ್ಲಿ ಹೊಂದ್ಯದ. ಎಲ್ಲಿ ಬರ್ತದಂದ್ರ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇಲ್ಲಿ ಅದು 3 ಜಿಲ್ಲೆಗಳಲ್ಲಿ ಗಡಿ ಹೊಂದ್ಯದ. ಎಷ್ಟು ಉದ್ದವಾದ ಗಡಿ ಹೊಂದ್ಯದ? 320 ಕಿಲೋಮೀಟರ್ ಉದ್ದವಾದ ಗಡಿಯನ್ನು ಹೊಂದ್ಯದ. ಯಾವ ಸಮುದ್ರ ಅಂದ್ಕೆ ಎದರ ಗಡಿ? ಯಾವ ಸಮುದ್ರ ಅಂದ್ರೆ ಅರಬ್ಬಿ ಸಮುದ್ರ ಬರ್ತದೆ. ಭಾರತದ ಅಥವಾ ಕರ್ನಾಟಕದ ಪಶ್ಚಿಮದಲ್ಲಿ ಬರುವ ಸಮುದ್ರನೇ ಯಾವುದು ಅಂದ್ರೆ ಅರಬ್ಬಿ ಸಮುದ್ರ ಅಂತ ಬರ್ತದೆ. ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದ್ಯದ. ಅದರಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳ್ತಾನ. 1 ನಂಬರ್ ಯಾವುದು ಅಂದ್ರೆ ಉತ್ತರ ಕನ್ನಡ. ಫಸ್ಟ್ಗೆ ಉತ್ತರ ಮ್ಯಾಲಿಂದ ಕೆಳಗೆ ಬರೋದಾದ್ರೆ 1ನೇದೇ ಯಾವುದು ಅಂದ್ರೆ ಉತ್ತರ ಕನ್ನಡ, 1ನೇ ಉದ್ದವಾದ. 2ನೇ ಉದ್ದವಾದ ಅಂದ್ರೆ ಉಡುಪಿ, 3ನೇದ್ದು ಯಾವುದು ಅಂದ್ರೆ ದಕ್ಷಿಣ ಕನ್ನಡ. ಅತ್ಯಂತ ಉದ್ದವಾದದ್ದು ಉತ್ತರ ಕನ್ನಡ, 2ನೇ ಉದ್ದವಾದದ್ದು ಉಡುಪಿ, 3ನೇ ಉದ್ದವಾದದ್ದು ಯಾವುದು ಅಂದ್ರೆ ದಕ್ಷಿಣ ಕನ್ನಡ. ಒಂದು ವೇಳೆ ಸಿರಿಯಲ್ ಆಗಿ ಹೇಳಿದ್ರು ಉತ್ತರದಿಂದ ದಕ್ಷಿಣಕ್ಕೆ ಬರುವಂತೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಜಿಲ್ಲೆಗಳು ಹೇಳಂದ್ರು 1ನೇದ್ದು ಉತ್ತರ ಕನ್ನಡ. ಉತ್ತರ ಅಂದ್ರೆ ಮ್ಯಾಲ ಅಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಬರಲ್ಲ. ಉತ್ತರ ಕನ್ನಡ ಆದಿಂದ ಉಡುಪಿ, ಉಡುಪಿ ಆದಿಂದ ದಕ್ಷಿಣ ಕನ್ನಡ. ಅದಿಲ್ಲ. ಅದೇ ರೀತಿ ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವ ಅಂತ ಕೇಳ್ತಾನೆ. ಭಾರತ ಬಗ್ಗೆ ಹೇಳಾಗ ಹೆಚ್ಚಿನ ಮಾಹಿತಿ ಹೇಳಮ್ಮು. ಆದ್ರ ಇಲ್ಲಿ ಭಾರತದ ಎಷ್ಟು ರಾಜ್ಯಗಳು ಏನಂದ್ರ ಕರಾವಳಿ ತೀರವನ್ನು ಹೊಂದ್ಯಾದ ಅಂತ ಕೇಳ್ತಾನೆ. ಇಲ್ಲಿ ಭಾರತ ಅದಿಲ್ಲ. ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವ ಅಂದ್ರ 9 ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವು. 9 ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವು. ಈ 9 ರಾಜ್ಯಗಳು ಯಾವ್ಯಾವು ಅಂತ ಕೇಳ್ತಾನೆ. ಯಾವ್ಯಾವ ಅಂದ್ರೆ ಕೆಲವೊಂದು ಮಂದಿ ಸೂತ್ರಗಳು ಮಾಡಿಕೊಂಡು 9 ರಾಜ್ಯಗಳು ನೆನ್ಪಿಟ್ಟಿರ್ತಾರೆ. ಈಗ ಎಲ್ಲದಕ್ಕೂ ಸೂತ್ರ ಮಾಡಿ ನೆನ್ಪಿಡೋದಂದ್ರೆ ನಲ್ಲಿ ಕ್ವಶನ್ಕ ಸಮರ್ಪಕವಾಗಿ ಉತ್ತರ ಮಾಡಕ್ ಬರಲ್ಲ. 9 ರಾಜ್ಯಗಳು ಹೆಂಗೋ ನೆನ್ಪಿಟ್ಟಿರಿ. ಕ್ವಶನ್ ಹೆಂಗೆ ಕೇಳಕತ್ತಾನಂದ್ರ ಪೂರ್ವಕ್ಕೆ ಯಾವ ಬರ್ತಾವ, ಪಶ್ಚಿಮಕ್ಕೆ ಯಾವ ಬರ್ತಾವ ಅದನ್ನು ತಿಳ್ಕೊಂಡು ಏನು ಮಾಡೋದಂದ್ರೆ ಪೂರ್ವಕ್ಕೆ ಬರುವ ರಾಜ್ಯಗಳು ಒಂದು ಸೂತ್ರ, ಪಶ್ಚಿಮಕ್ಕೆ ಬರುವ ಒಂದು ರಾಜ್ಯಗಳ ಒಂದು ಸೂತ್ರನ್ನು ಮಾಡ್ಕೊಂಡಾರ. ಇತ್ತೀಚಿನ ಕ್ವಶನ್ ಪೇಪರ್ಗಳು ಹೆಂಗೆ ಬರ್ತಾವ ಅಂದ್ರೆ ಪೂರ್ವ ಕರಾವಳಿ ತೀರದಲ್ಲಿ ಬರುವ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಬರೀರಿ, ಪಶ್ಚಿಮ ಕರಾವಳಿ ಬರುವ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಅನುಕ್ರಮವಾಗಿ ಬರೀರಿ ಅಂತ ಈ ಟೈಪ್ ಕ್ವಶನ್ಗಳು ಕೇಳಕತ್ತಾನ. ಅಂದ್ರೆ ಕೆಲವೊಂದು ಜಿಯೋಗ್ರಫಿಕಲ್ ಇದ್ದದ್ದು ಅದು ಏನಂದ್ರೆ ಸೂತ್ರ ಮಾಡೋದು ನನ್ನ ಪ್ರಕಾರ ಅದು ಅಷ್ಟೇನು ಕರೆಕ್ಟ್ ಅನ್ಸಲ್ಲ. ಯಾಕಂದ್ರೆ ಈ ಯಾವ ಸ್ಥಳ ಯಾವ ರಾಜ್ಯ ಎಲ್ಲಿ ಬರ್ತಾವಂದ್ರೆ ನಿಮಗೆ ನೋಡೋದಗತ್ಲೇ ಗೊತ್ತಾಗಬೇಕು. ಆ ಸೇಮ್ ನೆನ್ಪಿಡ್ಬೇಕು. ಅವಾಗ ನಮಗೇನಂದ್ರೆ ಸಮರ್ಪಕವಾದ ಉತ್ತರ ಬರ್ಲಿಕ್ಕೆ ಸಾಧ್ಯ. ಇಲ್ಲಿ ಈ ಪೂರ್ವ ಭಾಗದಲ್ಲಿ ಫಸ್ಟ್ಗೆ ಯಾವ್ದು ಬರ್ತದೆ? ಇಲ್ಲಿ
ವೆಸ್ಟ್ ಬೆಂಗಾಲ್ ಅಂತ ಬರ್ತದೆ. ವೆಸ್ಟ್ ಬೆಂಗಾಲ್ ಆದಿಂದ ಯಾವುದು? ಒರಿಸ್ಸಾ ಬರ್ತದೆ. ಹೌದಲ್? ಒರಿಸ್ಸಾ ಆದಿಂದ ಯಾವುದು? ಆಂಧ್ರ ಪ್ರದೇಶ ಬರ್ತದೆ. ಆಂಧ್ರ ಪ್ರದೇಶ ಆದಿಂದ ಯಾವುದು? ತಮಿಳುನಾಡು ಬರ್ತದೆ. ತಮಿಳುನಾಡು ಅಂದ್ರೆ ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವ ಅಂತ ಕೇಳ್ತಾನೆ. ಹೌದಿಲ್ಲ? ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವ ಅಂದ್ರೆ ಪೂರ್ವ ಕರಾವಳಿ ತೀರದಲ್ಲಿ ಬರುವ ರಾಜ್ಯಗಳು ಎಷ್ಟು ಅಂತ ಕೇಳಿದ್ರೆ 4: ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ, ವೆಸ್ಟ್ ಬೆಂಗಾಲ್. ಹೌದಿಲ್ಲ? ಒಂದು 2-3 ಸಲ ನೋಡಿದ್ರೆ ಆಯ್ತು. ಏನಂದ್ರೆ ಸೀರಿಯಲ್ ನಮ್ಗೆ ಗೊತ್ತಾಗ್ಬಿಡು. ಭಾರತದ ಮ್ಯಾಪ್ ನಮ್ಗೆ ಕಣ್ಣು ಮುಂದೆ ಬರ್ಬೇಕು, ಯಾವ ರಾಜ್ಯ ಎಲ್ಲೆಲ್ಲಿ ಬರ್ತಾವಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಪಶ್ಚಿಮ ಕರಾವಳಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾವುದು? ಇಲ್ಲಿ ಗುಜರಾತ್. ಅದು ಆದಿಂದ ಯಾವುದು? ಮಹಾರಾಷ್ಟ್ರ. ಆದಿಂದ ಯಾವುದು? ಗೋವಾ ಆದಿಂದ ಕರ್ನಾಟಕದಿಂದ ಇಲ್ಲಿ ಕೇರಳ. ಹಿಂಗ ಪೂರ್ವ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಬರ್ತಾವಂತ? 4 ರಾಜ್ಯಗಳು. ಪಶ್ಚಿಮ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಬರ್ತಾವ? 5 ರಾಜ್ಯಗಳು. ಉತ್ತರದಿಂದ ದಕ್ಷಿಣಕ್ಕೆ ಅಂತ ಹೇಳಿದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಅದರಾಗ ಹೆಚ್ಚಿಗೆ ಬರ್ತದ ಉದ್ದ ಯಾವ್ದು ಬರ್ತದ? ಅದು ಎಲ್ಲ ಮುಂದಿನ ಕ್ಲಾಸ್ನ್ಯಾಗ ನೋಡ್ಕೊತ ಹೋಗ್ಮು. ಅದ್ರ ಕರ್ನಾಟಕ ಇಲ್ಲಿ ಬರ್ತದೆ ನೋಡ್ರಿ. ಕರ್ನಾಟಕ ಅಂದ್ರೆ 9 ರಾಜ್ಯಗಳಲ್ಲಿ ಕರ್ನಾಟಕನು ಒಂದು ಕರಾವಳಿ ತೀರ ಹೊಂದ್ಯದ. ಇವು ಎಲ್ಲ ಪಶ್ಚಿಮಕ್ಕೆ ಬರುವ ಎಲ್ಲ ರಾಜ್ಯಗಳು ಯಾವ ಕರಾವಳಿ ತೀರ ಹೊಂದ್ಯಾವ ಅಂದ್ರೆ ಇದು ಅರಬ್ಬಿ ಸಮುದ್ರದ ಕರಾವಳಿ ತೀರವನ್ನು ಹೊಂದ್ಯಾವ ಅಂತ ನೋಡ್ತೀವಿ. ಅರಬ್ಬಿ ಸಮುದ್ರದ ಇಲ್ಲಿ ಪಶ್ಚಿಮಕ್ಕೆ ಬರುವ ಪೂರ್ವಕ್ಕೆ ಬರುವ ಎಲ್ಲ ರಾಜ್ಯಗಳು ಎದರ ಕರಾವಳಿ ತೀರ ಹೊಂದ್ಯಾವ ಅಂದ್ರೆ ಅಲ್ಲಿ ಬಂಗಾಳ ಕೊಲ್ಲಿ ಅಂತ ಬರ್ತದೆ. ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಅಂತ ಕರ್ತಾನ. ಬಂಗಾಳ ಕೊಲ್ಲಿಯ ಜಲಗಡಿಯನ್ನು ಹೊಂದ್ಯಾವ. ಇಲ್ಲಿ ಅರಬ್ಬಿ ಸಮುದ್ರದ ಜಲಗಡಿಯನ್ನು ಹೊಂದ್ಯಾವ. ಈ ಎಲ್ಲ ರಾಜ್ಯಗಳು ಅದರಾಗ ಯಾವ್ಯಾವ ಜಿಲ್ಲೆಗಳು? ಗುಜರಾತಾಗ ಎಷ್ಟು ಜಿಲ್ಲೆ ಅವು ಅಂತ ನನಗೆ ಅಷ್ಟೇನು ಕ್ವಶನ್ ಕೇಳಲ್ಲ. ಯಾಕಂದ್ರೆ ನಾವು ವಿಶೇಷವಾಗಿ ಕರ್ನಾಟಕ ಏನಂದ್ರೆ ಈ ಕೇಡರ್ ಪರೀಕ್ಷೆ ಬರಿಲಾಕತ್ತೀವಿ ನಾವು. ಅದರಾಗ ಹೆಚ್ಚಾಗಿ ಕ್ವಶನ್ಗಳು ಕೇಳಲ್ಲ. ಅಷ್ಟೇನು ಓದೋದು ಬೇಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬರುವ ಎಷ್ಟು ರಾಜ್ಯಗಳು ಅಂತ ಕೇಳ್ತಾನ. ಕರ್ನಾಟಕದ ಎಷ್ಟು ಜಿಲ್ಲೆಗಳು ಅಂತ ಕೇಳ್ತಾನೆ. ಎಷ್ಟು ಜಿಲ್ಲೆಗಳು ಅಂದ್ರೆ 3 ಜಿಲ್ಲೆಗಳು ಇಲ್ಲೇ ನೋಡ್ಕೊಂಡಿವಿ. ಒಂದು ಉತ್ತರ ಕನ್ನಡ, ಒಂದು ಉಡುಪಿ, ಒಂದು ದಕ್ಷಿಣ ಕನ್ನಡ. ಅದ್ರಾಗ ಅತಿ ಹೆಚ್ಚಿನ ಕರಾವಳಿ ತೀರ ಹೊಂದಿರೋದು ಉತ್ತರ ಕನ್ನಡ. 2ನೇ ಅತಿ ಹೆಚ್ಚು ಅಂದ್ರೆ ಉಡುಪಿ. 3ನೇದು ಅತಿ ಹೆಚ್ಚು ಅಂದ್ರೆ ಯಾವುದು? ದಕ್ಷಿಣ ಕನ್ನಡ ಅಂತ ಬರ್ತವೆ. ಇಷ್ಟು ನಮಗೇನಂದ್ರೆ ಕರ್ನಾಟಕ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ. ಇಲ್ಲಿ ಕರ್ನಾಟಕ ಬಗ್ಗೆ ಇನ್ನೊಂದಿಷ್ಟು ಭಾಳ ಸಲ ಕ್ವಶನ್ಗಳು ಕೇಳೋಣ. ಎಷ್ಟು ರಾಜ್ಯಗಳು ಗಡಿಯನ್ನು ಹೊಂದ್ಯಾವ ಕರ್ನಾಟಕ ಜೊತೆ ಅಂತ ಕ್ವಶನ್ ಕೇಳ್ತಾನೆ. ಇದನ್ನು ಹಾಗೆ ಸೂತ್ರ ಮಾಡಿಕೊಂಡು ಇದು ಮಾಡಿಕೊಂಡು ನೆನಪಿಡೋದು ಅವಶ್ಯಕತೆ ಇಲ್ಲ. ಕರ್ನಾಟಕ ಅಲ್ಲ, ಯಾವ್ಯಾವ ರಾಜ್ಯಗಳು ಜೊತೆ ಎಲ್ಲ ರಾಜ್ಯಗಳು ಎಲ್ಲೆಲ್ಲಿ ಬರ್ತಾವ, ಅದು ಯಾವ್ಯಾವ ಗಡಿ ಹೊಂದ್ಯಾವ ಅಂತ ನಮಗೆ ಗೊತ್ತಿರಬೇಕು. ಅದ್ರಾಗ ವಿಶೇಷವಾಗಿ ಕರ್ನಾಟಕ ಬಗ್ಗೆ ಅಂದ್ರೆ ಗೊತ್ತಿರಲೇಬೇಕು. ಅದಲ್ಲ, ಹಲವಾರು ಬಾರಿ ಕ್ವಶನ್ಗಳು ಕೇಳ್ಯಾನ. ಏನಪ್ಪ ಕರ್ನಾಟಕ ಜೊತೆ ಯಾವ್ಯಾವ ರಾಜ್ಯಗಳು ಗಡಿ ಹೊಂದ್ಯಾವ ಅಂತ ಕೇಳ್ತಾರೆ. ಯಾವ್ಯಾವ ರಾಜ್ಯಗಳು ಗಡಿ ಹೊಂದ್ಯಾವ ಕರ್ನಾಟಕ ಜೊತೆ ಅಂದ್ರೆ ಕೆಲವೊಂದ್ಸಲ ಉತ್ತರಕ್ಕೆ ಯಾವುದು, ದಕ್ಷಿಣಕ್ಕೆ ಯಾವುದು, ಪೂರ್ವಕ್ಕೆ ಯಾವುದು, ಪಶ್ಚಿಮಕ್ಕೆ ಯಾವುದು, ಅಥವಾ ಆಗ್ನೇಯ ಯಾವುದು, ನೈಋತ್ಯ, ಹಿಂಗೆ ಕೇಳ್ತಾನೆ. ಕ್ವಶನ್ ಹೆಂಗೆ ಕೇಳಿರ್ತಾನೋ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಬೇಕಾದ. ನಮ್ಗೆ ಎಲ್ಲೆಲ್ಲಿ ಬರ್ತಾವ ಅನ್ನೋದು ಗೊತ್ತಿತ್ತು ಅಂದ್ರೆ ಅದು ಅಂದಾಜ್ ಮೇಲೆ ಹಾಕೋಬಹುದು. ಇಲ್ಲಿ ಯಾವ್ದು ಬರ್ತಾವ ಅಂದ್ರೆ ಇಲ್ಲಿ ಫಸ್ಟ್ಗೆ ಇಲ್ಲಿ ಗೋವಾ ಅಂತ ಬರ್ತದೆ. ಇಲ್ಲಿ ಗೋವಾ. ಹೌದಲ್ಲ? ಗೋವಾ ಆಗೋಣ ಯಾವುದು? ಮಹಾರಾಷ್ಟ್ರ. ಗೋವಾ, ಮಹಾರಾಷ್ಟ್ರ. ಇದು ಅದಿಂದ ತೆಲಂಗಾಣ. ಇಲ್ಲಿ ಗೋವಾ, ಇಲ್ಲಿ ಮಹಾರಾಷ್ಟ್ರ, ಇಲ್ಲಿ ತೆಲಂಗಾಣ.
ತೆಲಂಗಾಣ ಅಂದಿಂದ ಇಲ್ಲಿ ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶ, ಇದು ತೆಲಂಗಾಣದಿಂದ ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಇಲ್ಲಿ ತಮಿಳುನಾಡು, ನೆಕ್ಸ್ಟ್ ಇಲ್ಲಿ ಕೇರಳ. ಎಷ್ಟು ರಾಜ್ಯಗಳಾಗ್ತಾವ ನೋಡ್ರಿ? ಗೋವಾ 1 2 3 4 5 6. ಒಟ್ಟಾರೆ ಎಷ್ಟು ರಾಜ್ಯಗಳು ಗಡಿ ಹೊಂದ್ಯಾವ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದಂದ್ರ 6 ರಾಜ್ಯಗಳು ಅಂತ ಹೇಳ್ಕೋಬೇಕು. ಅದಿಲ್ಲ ಯಾವ್ಯಾವ ಒಂದು ಕೇಳಿದಂದ್ರ, ಅಥವಾ ಈ ಕೆಳಗಿನ ಯಾವ ರಾಜ್ಯವು ಗಡಿಯನ್ನು ಹೊಂದಿಲ್ಲ ಅಂತ ಕೇಳ್ತಾನೆ. ಗಡಿ ಹೊಂದಿಲ್ಲ ಅಂತ ಓದ್ಕೋತ ಹೋಗೋದನ್ನ ಅಷ್ಟು ರಾಜ್ಯಗಳು ಗಡಿ ಹೊಂದಿಲ್ಲ ಯಾವುವು ಅಂತ ಬೇಕಾಗಿಲ್ಲ. ಹೊಂದಲಾದ ಯಾವುದು ಅಂತ ನಮಗೆ ಏನೋ ಓದೋದು ಅವಶ್ಯಕತೆ ಇಲ್ಲ. ಹೊಂದಿದ ಯಾವುವು ಅಂತ ನಮಗೆ ಗೊತ್ತಿತ್ತು ಅಂದ್ರೆ ಇವು ಬಿಟ್ರೆ ಎಲ್ಲನೂ ಗಡಿ ಹೊಂದದೇ ಇರುವ ರಾಜ್ಯಗಳು ಅಂತ ಕೇಳ್ತಾನೆ. ಗಡಿ ಹೊಂದಿದೇ ಇರುವ ರಾಜ್ಯಗಳು ಅಂದ್ರೆ ಹೊಂದಿದ್ದು ಯಾವುದಂದ್ರೆ ಗೋವಾ, ಅದು ಅದಿಂದ ಮಹಾರಾಷ್ಟ್ರ, ಅದು ಅದಿಂದ ತೆಲಂಗಾಣ, ಅದು ಅದಿಂದ ಆಂಧ್ರ ಪ್ರದೇಶ, ಅದು ಅದಿಂದ ತಮಿಳುನಾಡು, ಅದು ಅದಿಂದ ಕೇರಳ. ಯಾಕಂತಂದ್ರೆ ಹೇಳ್ರಿ, ಸಿರಿಯಲ್ ಹೇಳ್ಕೊತ ಬಂದಾಗ ನಮಗೇನಂದ್ರೆ ಅಷ್ಟು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಕರ್ನಾಟಕದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳ ಸಂಖ್ಯೆ ಆಯಿತು. ಇನ್ನು ಕರ್ನಾಟಕದ ಬಗ್ಗೆ ಇನ್ನೊಂದಿಷ್ಟು ಈ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೊಲೀಸ್ ಬಗ್ಗೆ ಅಂದ್ರೆ ವಿಶೇಷವಾಗಿ ನಮಗೇನಂದ್ರೆ ಒಂದು ಕ್ಲಾಸ್ ಮಾಡಿದರೂ ಸಾಲಲ್ಲ. ಅದರ ಕರ್ನಾಟಕದಾಗ ಈ ವಲಯವಾರು ಇದ್ರ ಕಮಿಷನರ್ ಸಿಟಿಗಳು ಅಂತ ಹಿಂಗೆ ಕೇಳ್ತಾನೆ. ಇಲ್ಲಿ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರ್ತವೆ. ಈ ಕರ್ನಾಟಕದಾಗ ಏನಂದ್ರೆ ಪೊಲೀಸ್ ವಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಈ ಪೊಲೀಸ್ ವಲಯಗಳು ಅಂತ ಬಂತು ಅಂದ್ರೆ ಪೊಲೀಸ ವಲಯ ಅಂತ ಬರ್ತದೆ. ರೇಂಜ್ ಅಂತ ಕೇಳ್ತಾನೆ. ಪೊಲೀಸ್ ರೇಂಜ್ ಅಂತ ಕೇಳ್ತಾನೆ, ಅಥವಾ ವಲಯದ ಮುಖ್ಯಸ್ಥರು ಯಾರಾಗಿರ್ತಾರ ಅಂತ ಭಾಳ ಸಲ ಕ್ವಶನ್ ಕೇಳೋಣ. ವಲಯದ ಮುಖ್ಯಸ್ಥರು ಯಾವಾಗಲೂ IG ರ್ಯಾಂಕ್ನವ್ರು ಆಗಿರ್ತಾರೋ ಅಥವಾ IG-ಕಿನ ಮೇಲಿನ ರ್ಯಾಂಕ್ನವ್ರು ಆಗಿರ್ತಾರೆ. ನೆಕ್ಸ್ಟ್ ಈ ವಲಯಗಳು ಎಷ್ಟು ಮಾಡ್ಕೊಂಡಿವಿ ಅಂದ್ರೆ 7 ಪೊಲೀಸ್ ವಲಯಗಳು ಅದಾವ. ಎಷ್ಟು ಪೊಲೀಸ್ ವಲಯಗಳು ಅದಾವ್ರಿ? 7 ಪೊಲೀಸ್ ವಲಯಗಳು ಅದಾವ. ಯಾವ್ಯಾವು ಅಂತ ಕೇಳ್ತಾನ. ಇಲ್ಲಿ ಬೆಂಗಳೂರು, ಮೈಸೂರು, ಏನಂದ್ರೆ ಬೆಳಗಾವಿ, ದಾವಣಗೆರೆ ಹಿಂಗೆ ಹೇಳ್ಕೊತ ಹೋದ್ರೆ ಆಗಲ್ಲ. ಯಾಕಪ್ಪ ಅಂದ್ರೆ 7 ಹಿಂಗೆ ನೆನ್ಪಿಟ್ರೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನಂದ್ರೆ ಕೇಂದ್ರ ವಲಯ ಯಾವುದು, ಉತ್ತರ ವಲಯ ಯಾವುದು, ದಕ್ಷಿಣ ವಲಯ ಯಾವುದು ಅಂದ್ರೆ 7 ವಲಯಗಳ ನೆನಪಿಡೋದ್ರ ಜೊತೆಗೆ ನಮಗೆ ಏನು ಮಾಡ್ಬೇಕಂದ್ರೆ ಉತ್ತರ, ಕೇಂದ್ರ ಹೆಂಗೆ ರೈಲ್ವೆ ವಲಯಗಳು ಮ್ಯಾಪ್ ಹಾಕ್ಕೊಂಡು ಈಶಾನ್ಯ ವಲಯ, ನೈಋತ್ಯ ವಲಯ, ಪೂರ್ವ ಮಧ್ಯ ಹಿಂಗೆ ಏನು ಓದ್ತೀವಲ್ಲ ಹಂಗೆ ಇಲ್ಲಿ ನೋಡ್ಕೊರಿ. ದಿಕ್ಕುಗಳು ಹಾಕೋಬೇಕು. ದಿಕ್ಕುಗಳು ಹಾಕೊಂಡು ನಿಮ್ಗೆಲ್ಲರಿಗೂ ಗೊತ್ತದ ಮ್ಯಾಲಿರೋದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಈ ಕರ್ನಾಟಕದ ಪೊಲೀಸ್ ವಲಯಗಳು ಹಿಂಗೆ ಯಾಕೆ ಹಾಕ್ಲಾಕತ್ತೀನಿ ಅಂದ್ರೆ ನಿಮ್ಗೆ ಒಂದೇ ನಿಮಿಷದಾಗ ನೆನಪಿಡ್ಲಕ್ಕೆ ಸಾಧ್ಯ. ಇಲ್ಲಿ ಕೇಂದ್ರ, ಇದು ಕೇಂದ್ರ ಅದಿಲ್ಲ. ಯಾವುದು ಎಲ್ಲಿ ಬರ್ತದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬೆಂಗಳೂರು ಎಲ್ಲಿ ಬರ್ತದ್ರಿ, ದಕ್ಷಿಣಕ್ಕೆ ಬರ್ತದ ಹಂಗೆ ಕೇಳಬೇಡ್ರಿ. ಕರ್ನಾಟಕ ಅಂದ್ರೆ ಅದರ ಕೇಂದ್ರ ಬಿಂದು ಯಾವುದು ಅಥವಾ ರಾಜಧಾನಿ ಯಾವುದು? ಬೆಂಗಳೂರು. ಹಾಗಾಗಿ ಕೇಂದ್ರ ವಲಯ ಎಲ್ಲಿ ಆದ ಅಂತ ಕೇಳ್ತಾನೆ. ಕೇಂದ್ರ ವಲಯ ಯಾವುದು ಅಂದ್ರೆ ಬೆಂಗಳೂರು. ಅದಿಲ್ಲ ಒಂದು. ನೆಕ್ಸ್ಟ್ ಉತ್ತರ ವಲಯ. ಉತ್ತರ ವಲಯ ಯಾವುದು ಅಂದ್ರೆ ನಮ್ಮ ಬೆಳಗಾವಿ. ಉತ್ತರ ವಲಯ ಬೆಳಗಾವಿ. ದಕ್ಷಿಣ ವಲಯ ಯಾವುದು? ದಕ್ಷಿಣ ವಲಯ ಯಾವುದು? ಮೈಸೂರು. ನೆಕ್ಸ್ಟ್ ಪೂರ್ವ ವಲಯ. ಇದು ಪೂರ್ವ ಇಲ್ಲ,
ಈ ಪೂರ್ವ ವಲಯ ಯಾವುದು ಅಂದ್ರೆ ದಾವಣಗೆರೆ. ದಾವಣಗೆರೆ. ಇನ್ನು ಪಶ್ಚಿಮ ವಲಯ ಅಂತ ಕೇಳ್ತಾನೆ. ಪಶ್ಚಿಮ ವಲಯ ಯಾವುದು ಅಂತ ಕೇಳ್ತಾನ. ಇದು ಯಾವುದಂದ್ರೆ ಪಶ್ಚಿಮ, ಯಾವುದಂದ್ರೆ ಮಂಗಳೂರು. ಆಲ್ಮೋಸ್ಟ್ ಆಲ್ ಕರ್ನಾಟಕದ ಪಶ್ಚಿಮಕ್ಕೆ ಯಾವ್ದು ಬರ್ತದೆ, ಇಲ್ಲಿ ಮಂಗಳೂರು ಬರ್ತದ. ಪೂರ್ವಕ್ಕೆ ಪೂರ್ವಕ್ಕೆ ಬರಲ್ಲ, ಪೂರ್ವಕ್ಕೆ ಸಮೀಪ ಯಾವುದು ಅಂದ್ರೆ ದಾವಣಗೆರೆ ಬರ್ತದ. ನೆಕ್ಸ್ಟ್ ಉತ್ತರ ಅಂದ್ರೆ ಬೆಳಗಾವಿ, ದಕ್ಷಿಣ ಅಂದ್ರೆ ಮೈಸೂರು, ಕೇಂದ್ರ ಯಾವುದಂದ್ರೆ ಬೆಂಗಳೂರು. ಇನ್ನೊಂದು ಎಲ್ಲದಕ್ಕಿಂತ ವಿಶೇಷವಾಗಿ ಇದೇ ಹೆಚ್ಚಿನ ಕ್ವಶನ್ ಕೇಳ್ತಾನ, ಈಶಾನ್ಯ ಅಂದ್ರೆ ಇವೆಲ್ಲ ನಮ್ಗೆ ಏನತ್ತು ಅಂದ್ರೆ ದಿಕ್ಕುಗಳ ಒಂದು ಉಪದಿಕ್ಕು ಅಂತ ಹೆಸರಿಟ್ಟಾರ. ಅದಲ್ಲ ಯಾವುದು ಅಂದ್ರೆ ಇಲ್ಲಿ ಈಶಾನ್ಯ ಅಂತ ಬರ್ತದೆ. ಇದು ಆಗ್ನೇಯ, ನೈಋತ್ಯ, ವಾಯುವ್ಯ. ಇದು ಯಾವುದು ಈಶಾನ್ಯ. ಈಶಾನ್ಯ ಈಶಾನ್ಯ ವಲಯ ಯಾವುದು ಅಂತ ಕೇಳ. ಪೊಲೀಸ್ ವಲಯದಾಗ ಈಶಾನ್ಯ ವಲಯ ಯಾವುದು ಅಂತ ಮಾಡ್ಕೊಂಡಿವಿ ಅಂದ್ರೆ ಕಲಬುರಗಿ. ಕಲಬುರಗಿ ಇದು ಏನಾಗ್ಯದ ಅಂದ್ರೆ ಈಶಾನ್ಯ ವಲಯ ಆಗ್ಯದ. ಎಷ್ಟದು 1 2 3 4 5 6. ನಾ ಎಷ್ಟು ಬರ್ದೀನಿ? 7 ಬರ್ದೀನಿ. ಪೊಲೀಸ್ ವಲಯಗಳು ಎಷ್ಟು ಅಂದ್ರೆ 7 ಅಂತ ಹೇಳ್ಕೊತೀವಿ. ಆದ್ರೆ ಇಲ್ಲಿ ಏನಂದ್ರೆ 6 ವಲಯಗಳಾಗ. ಇತ್ತೀಚೆಗೆ ಅಂದ್ರೆ ನಿನ್ನೆ ಮೊನ್ನೆ ಅಲ್ಲ, 2016 ಭಾಳ ಸಲ ಕ್ವಶನು ಕೇಳೇನೆ, ಎಷ್ಟಾಗ ಪೊಲೀಸ್ ವಲಯ ಮಾಡೀವಿ ಅಂತ ಕೇಳ್ದಾನ. 2016ರಲ್ಲಿ ಏನು ಮಾಡೀವಿ ಅಂದ್ರೆ ಬಳ್ಳಾರಿಯನ್ನು ಪೊಲೀಸ್ ವಲಯನ್ನು ಮಾಡೀವಿ. ಬಳ್ಳಾರಿಯನ್ನು ಒಂದು ಪೊಲೀಸ್ ವಲಯನ್ನಾಗಿ ಮಾಡೀವಿ. ಆದ್ರೆ ಯುವಕರ್ಗತ್ಲೆ ಏನಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಕೇಂದ್ರ ಅಂತ ಮುಗಿದಾವು. ಅಲ್ಲಿ ಇಡ್ಲಾಕಾಗಲ್ಲ. ಇನ್ನು ಅದಾವು ಅದಲ್ಲ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯದಾಗ ಒಂದು ಯಾವುದು ಕೊಡಬಹುದಾಗಿತ್ತು. ಯಾವುದು ವಲಯ ಅಂತ ಕೊಟ್ಟಿಲ್ಲ. ಬಳ್ಳಾರಿ ಒಂದು ವಲಯ ಇಷ್ಟೇ. ಉಳ್ಕಾದಕ್ಕ ಉತ್ತರ ವಲಯ ಬೆಳಗಾವಿ, ದಕ್ಷಿಣ ವಲಯ ಮೈಸೂರು, ಪೂರ್ವ ವಲಯ ದಾವಣಗೆರೆ, ಪಶ್ಚಿಮ ವಲಯ ಮಂಗಳೂರು, ಕೇಂದ್ರ ವಲಯ ಬೆಂಗಳೂರು, ಈಶಾನ್ಯ ವಲಯ ಕಲಬುರಗಿ ಅಂತ ಹಿಂಗೆ ಕೊಟ್ಟಿವಿ. ಆದ್ರೆ ಈ ಬಳ್ಳಾರಿಯನ್ನು ಎಷ್ಟಾ ವಲಯನ್ನಾಗಿ ಮಾಡಿದ್ರು ಅಂತ ಕೇಳ 2016ರಲ್ಲಿ. ಅದಿಲ್ಲ, ಇದು ಬಳ್ಳಾರಿ ವಲಯ ಅಂತ ಇಷ್ಟೇ ಕರಿತೀವಿ. ಇಷ್ಟು ನಮಗೇನಂದ್ರೆ ಈ ಪೊಲೀಸ್ ವಲಯಗಳ ಬಗ್ಗೆ ಕ್ವಶನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಪೊಲೀಸ್ ವಲಯಗಳ ಆದಿಂದ ಇಲ್ಲಿ ಕಮಿಷನರ್ ಸಿಟಿಗಳು ಅಂತ ಕೇಳ್ತಾನೆ. ಕರ್ನಾಟಕದಾಗ ಕಮಿಷನರ್ ಸಿಟಿ ಅಂತ ಬರ್ತಾವ. ಯಾವ್ಯಾವ ಕಮಿಷನರ್ ಸಿಟಿಗಳನ್ನ ಮಾಡ್ಕೊಂಡಿವಿ ಅಂತ ಕೇಳ. ಸಿಟಿಗಳು ಅಂದ್ರೆ ವಿಶಾಲವಾಗಿ ಬೆಳೆದಂಥ ಸಿಟಿಗಳನ್ನು, ಊರುಗಳನ್ನು ನಾವು ಏನಂತ ಕರೆದ್ರೆ ಕಮಿಷನರ್ ಸಿಟಿ ಅಂತ ಮಾಡೀವಿ. ಅಲ್ಲಿ ಜಿಲ್ಲೆಗೊಬ್ಬರು ಪೊಲೀಸರು ಇರ್ತಾರ ಆ ಊರಿಗೆ. ಅಂದ್ರೆ ಉದಾಹರಣೆಗೆ ಈ ಕಲಬುರಗಿ ಅಂತ ಹೇಳಿ, ಕಲಬುರಗಿ ಜಿಲ್ಲೆಗೆ ಒಬ್ಬ SP ಇರ್ತಾನ. ಆದ್ರೆ ಕಲಬುರಗಿ ಸಿಟಿ ನೋಡ್ಕೊಳಕ್ ಒಬ್ಬ ಕಮಿಷನರ್ ಇರ್ತಾನ. ಅದಿಲ್ಲ, ಹಂಗಾಗಿ ಕಮಿಷನರ್ ಸಿಟಿ ಯಾವ್ಯಾವ ಅಂದ್ರೆ ಒಂದನೇದ್ದು ಬೆಂಗಳೂರು. ಒಂದನೇದ್ದು ಎರಡನೇದ್ದು ಅಂತ ಏನಿರಲ್ಲ, ಸುಮ್ಮನೆ ಬರ್ಲಾಗೈತಿ ಬೆಂಗಳೂರು. ನೆಕ್ಸ್ಟ್ ಮೈಸೂರು ಆಗಿಂದ ಏನಂದ್ರ ಮಂಗಳೂರು. ಮಂಗಳೂರು ಆದಿಂದ ಬೆಳಗಾವಿ ಆದಿಂದ ಹುಬ್ಬಳ್ಳಿ ಧಾರವಾಡ. ಅಂದ್ರೆ ಹುಬ್ಬಳ್ಳಿಗೊಂತೂ ಅಲ್ಲ, ಧಾರವಾಡಕ್ಕಂತೂ ಅಲ್ಲ, ಹುಬ್ಬಳ್ಳಿ ಧಾರವಾಡ ಕೂಡಿ ಏನಂದ್ರೆ ಕಮಿಷನರ್ ಇದ್ದ. ಅದೇ ನೆಕ್ಸ್ಟ್ 6ನೇದ್ದು ಯಾವುದು ಅಂದ್ರೆ ಕಲಬುರಗಿ. ಅಂದ್ರೆ ಇತ್ತೀಚೆಗೆ ಪೊಲೀಸ್ ವಲಯನ್ನಾಗಿ ಮಾಡಿದ್ದು ಯಾವುದು ಅಂತ ಕೇಳ. ಇತ್ತೀಚೆಗೆ ವಲಯ ಅಲ್ಲ, ಈ ಕಮಿಷನರ್ ಸಿಟಿಯನ್ನಾಗಿ ಮಾಡಿದ್ದು ಯಾವುದು ಅಂದ್ರೆ ಕಲಬುರಗಿ. ಲಾಸ್ಟ್ಗೆ ಯಾವುದು ಕಮಿಷನರ್ ಸಿಟಿಯನ್ನಾಗಿ ಮಾಡಿದ್ದು ಕಲಬುರಗಿ. ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕಮಿಷನರ್ ಸಿಟಿ ಅದಾವ ಅಂದ್ರೆ 6 ಕಮಿಷನರ್ ಸಿಟಿ ಅದಾವ. ಅದೆಲ್ಲ ಬೆಂಗಳೂರು, ಮೈಸೂರು, ಏನಂದ್ರೆ ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಕಲಬುರಗಿ. ಕೊನೆಯದಾಗಿ ಕಮಿಷನರ್ ಸಿಟಿ ಮಾಡಿದ್ದು ಯಾವುದು ಅಂದ್ರೆ ಕಲಬುರಗಿ ಅಂತ ಬರ್ತದ. ಇಷ್ಟು ನಮ್ಗೆ ಏನಂದ್ರೆ ಕಮಿಷನರ್. ಕಂದಾಯ ವಿಭಾಗಗಳು ಅಂತ ಕೇಳ್ತಾನೆ. ಅದಿಲ್ಲ,
ಈ ಕಂದಾಯ ವಿಭಾಗಗಳು ಎಷ್ಟು 4 ಕಂದಾಯ ವಿಭಾಗಗಳನ್ನು ಮಾಡ್ಕೊಂಡ್ವಿ. ಕರ್ನಾಟಕದಾಗ ಕಂದಾಯ ವಿಭಾಗ, ಈ ಕೆಳಗಿನ ಯಾವುದು ಕಂದಾಯ ವಿಭಾಗ ಹೌದು, ಈ ಕೆಳಗಿನ ಯಾವುದು ಕಂದಾಯ ವಿಭಾಗ ಅಲ್ಲ ಅಂತ ಕೇಳ್ತಾನೆ. ಇವನು ಕ್ವಶನ್ಗಳು ಕೇಳ್ತಾನೆ. ಕಂದಾಯ ವಿಭಾಗ ಅದೇ ಒಂದನೇದು ಬೆಂಗಳೂರು ಒಂದು ಕಂದಾಯ ವಿಭಾಗ. ನೆಕ್ಸ್ಟ್ ಎರಡನೇದು ಮೈಸೂರು ಒಂದು ಕಂದಾಯ ವಿಭಾಗ. ಬೆಂಗಳೂರು, ಮೈಸೂರು, ನೆಕ್ಸ್ಟ್ ಮಂಗಳೂರು, ಮಂಗಳೂರಲ್ಲ, ಬೆಳಗಾವಿ, ನೆಕ್ಸ್ಟ್ ಕಲಬುರಗಿ. 4 ಕಂದಾಯ ವಿಭಾಗಗಳಂತ ಮಾಡ್ಕೊಂಡಿವಿ. ಯಾವ್ಯಾವ ಅಂದ್ರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಇಷ್ಟು 4 ಕಂದಾಯ ವಿಭಾಗ. ಇನ್ನು ಕರ್ನಾಟಕ ಬಗ್ಗೆ ಏನಾ ಹಲವಾರು ಮೊದಲಿಗರು ಅದು ಇದು ಕೇಳ್ತಾನ. GKದಾಗ ಅಲ್ಲಿ ಎಲ್ಲ ಕವರ್ ಹಾಕೋತ ಹೋಗಿರ್ತಾವ. ಜಿಯೋಗ್ರಫಿ, GK, ಇತಿಹಾಸ ಅಥವಾ ಒಂದೊಂದು ಜಿಲ್ಲೆಗಳ ಬಗ್ಗೆ ಹೇಳಾಗ ಎಲ್ಲ ಮಾಹಿತಿಗಳು ಬಂದು ಹೋಗ್ತಾವ. ಜನಗಣತಿ ಪ್ರಕಾರ ಉದ್ದವಾದ ದೊಡ್ಡದಾದ ಜಿಲ್ಲೆ ಯಾವುದು, ಚಿಕ್ಕದಾದ ಜಿಲ್ಲೆ ಯಾವುದು, ಆ ಜಿಲ್ಲೆಗಳು ಮಾತಾಡಾಗ ದೊಡ್ಡದಾದ ಜಿಲ್ಲೆ, ಚಿಕ್ಕದಾದ ಜಿಲ್ಲೆ, ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ, ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ, ಏನು ಜನಗಣತಿ ಪ್ರಕಾರ ಏನು ಕೇಳ್ತಾನಲ್ಲ ಅಲ್ಲಲ್ಲಿ ಅದು ರಾಜ್ಯಗಳು ಜಿಲ್ಲೆಗಳ ಬಗ್ಗೆ ಮಾಹಿತಿ ಹೇಳಾಗ ಹೇಳ್ಕೋತ ಹೋಗ್ತೀವಿ. ಇನ್ನು ಕರ್ನಾಟಕ ಬಗ್ಗೆ ವಿಶೇಷವಾಗಿ ಕರ್ನಾಟಕದ ಚಿಹ್ನೆಗಳು ಅಂತ ಕೇಳ್ತಾನ. ಅದೆಲ್ಲ ಸಿಂಬಾಲ್ಸ್ ಅಂತ ಕೇಳ್ತಾನ. ಅದೆಲ್ಲ ಕರ್ನಾಟಕ ಎಲ್ಲ ಗೊತ್ತಿರ್ತದೆ. ಕರ್ನಾಟಕದ ಯಾವುದು ಪ್ರಾಣಿ ಯಾವುದು, ಆನೆ. ಕರ್ನಾಟಕದ ಪಕ್ಷಿ ಯಾವುದು, ನೀಲಕಂಠ ಅಥವಾ ಇಂಡಿಯನ್ ರೋರರ್. ನೆಕ್ಸ್ಟ್ ಕರ್ನಾಟಕದ ಮರ ಯಾವುದು, ಶ್ರೀಗಂಧದ ಮರ. ಇವೆಲ್ಲ ಏನಂದ್ರೆ ಕರ್ನಾಟಕದ ನದಿ ಯಾವುದು ಅಂತ, ಕಾವೇರಿ ನದಿ ನಮ್ಮ ರಾಜ್ಯದ ನದಿ ಅಂತ ಹೇಳ್ಕೊತೀವಿ. ಅದಿಲ್ಲ ಹಿಂಗೆ ಹಣ್ಣು ಯಾವುದು, ಮಾವಿನ ಹಣ್ಣು. ನಮ್ಮ ದೇಶದ್ದು ಯಾವುದು ಅಂದ್ರೆ ಮಾವಿನ ಹಣ್ಣು, ಕರ್ನಾಟಕದ ಮಾವಿನ. ಹೂವು ಯಾವುದು ಅಂತ ಕೇಳಿದ್ರೆ ದೇಶದ್ದು ಕಮಲದ ಅಂತ ಹೇಳ್ತೀವಿ, ನಮ್ಮ ಕರ್ನಾಟಕದ ಕಮಲ ಅಂತ ಹೇಳ್ಕೊತೀವಿ. ಇವು ಕರ್ನಾಟಕ ಬಗ್ಗೆ ಎಲ್ಲ ಅಥವಾ GKದಾಗ ಎಲ್ಲರ ಹೇಳದಿರ್ತಾರೆ. ಇಷ್ಟು ನಮಗೇನಂದ್ರೆ ಕರ್ನಾಟಕ ಬಗ್ಗೆ ವಿಶೇಷತೆ ಅಂತ ನೋಡ್ತೀವಿ. ಇನ್ನು ಒಂದೊಂದು ಜಿಲ್ಲೆಗಳ ಬಗ್ಗೆ, ಕರ್ನಾಟಕದಲ್ಲಿ ಬರುವ ಒಂದೊಂದು ಜಿಲ್ಲೆಗಳ ಬಗ್ಗೆನೂ ಮಾಹಿತಿ ಹೇಳ್ಕೊತೀವಿ. ಯಾಕಪ್ಪ ಅಂದ್ರೆ ಅದೆಲ್ಲ ಒಂದು ಇತಿಹಾಸದಾಗ ಬರಲ್ಲ, ಜಿಯೋಗ್ರಫಿಗೆ ಬರಲಾದಂಥ ಕ್ವಶನ್ಗಳು ಎಲ್ಲಿ ಬರ್ತಾವ ಅಂದ್ರೆ ಜಿಲ್ಲಾವಾರು ಮಾಹಿತಿ ಹೇಳ್ಕೋತ ಬರ್ತಾವೆ. ಅದೆಲ್ಲ ಇತಿಹಾಸದಾಗೂ ಹೇಳೋ ಕ್ವಶನ್ಗಳು ಸ್ವಲ್ಪ ಬರ್ತಾವ, ಜಿಯೋಗ್ರಫಿಯಾಗೂ ಕ್ವಶನ್ಗಳು ಬರ್ತಾವ. ಈ ಎಲ್ಲ ಎಲ್ಲಿ ತವಲ್ಲಿ ಕವರ್ ಅಲ್ಲದಂಥ ಕ್ವಶನ್ಗಳು ಏನಂದ್ರೆ ಕರ್ನಾಟಕದ ಜಿಲ್ಲಾವಾರು ಮಾಹಿತಿಯಾಗ ಹೇಳ್ಕೊತ ಹೋಗ್ತೀವಿ.